ಹಾಲೆಲೂಯ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಸಭೆಯಾಗಿ ದೇವರನ್ನು ಆರಾಧಿಸಲು ಮತ್ತು ದೇವರೊಂದಿಗೆ ಸ್ವಲ್ಪ ಹೊತ್ತು ಸಮಯ ಕಳೆಯಲು ಬಂದಿರುವಂಥ ನಿಮ್ಮೆಲ್ಲರಿಗೂ ಕೂಡ ಯೇಸುವಿನ ಮಧುರ ನಾಮದಲ್ಲಿ ನಿಮಗೆ ಶುಭಗಳು. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಹಾಕಿದ್ದೆ ಒಂದು ವಾಯ್ಸ್ ಮೆಸೇಜ್, ಎಲ್ಲರೂ ಕೇಳಿದ್ದೀರಾ? ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರೀತಿಯ ದೇವ್ರ ಮಕ್ಕಳೇ, ಸಂದೇಶದಲ್ಲಿ ಹೋಗೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಯಾರಾದರೂ ನಿಮ್ಮ ಜೀವಿತದಲ್ಲಿ ಅತೃಪ್ತಿಯಿಂದ ಒಂದು ವೇಳೆ ಜೀವಿಸ್ತಾ ಇದ್ದೀರಪ್ಪ ಅಂತಂದರೆ ಸ್ವಲ್ಪ ತೃಪ್ತಿಯಿಂದ ಜೀವಿಸಲಿಕ್ಕೆ ಪ್ರಯತ್ನ ಮಾಡಿರಿ. ಹಲ್ಲೆಲೂಯಾ. ಯಾವುದೋ ಭಾಗದಲ್ಲಿ ಯಾವುದೋ ವಿಷಯದಲ್ಲಿ ನಿಮ್ಮ ಜೀವಿತದಲ್ಲಿ ಅತೃಪ್ತಿ ಅಂತಕ್ಕಂಥದ್ದು ಇತ್ತಪ್ಪ ಅಂತಂದರೆ ಇವತ್ತಿನೊಂದೊಂದು ಪ್ರಯತ್ನ ಮಾಡಿರಿ. ದೇವರು ಕೊಟ್ಟದರಲ್ಲಿ, ದೇವರು ನಮಗಿಟ್ಟಂಥ ಸ್ಥಿತಿಯಲ್ಲಿ ನಾವು ತೃಪ್ತಿಯಾಗಿ ಜೀವಿಸಲು ನಾವು ಕಲ್ತ್ಕೊಳ್ಳೋಣ ಅಂತೇಳಿರಿ. ಹಲ್ಲೆಲೂಯಾ. ಯಾಕಪ್ಪ ಅಂತಂದರೆ ನಮ್ಮ ಜೀವಿತ ಅಂತಕ್ಕಂಥದ್ದು ಹೆಂಗದ ಅಂದರೆ, ನಮ್ಮ ಕಷ್ಟಗಳು, ನಮ್ಮ ಸಮಸ್ಯೆಗಳು, ನಮ್ಮ ಪರಿಸ್ಥಿತಿಗಳು ನೋಡಿ ನಾವು ಭಾಳ ಆಶ್ಚರ್ಯ ಆಗ್ತೀವಿ. ಮತ್ತು ನಮ್ಮ ಜೀವಿತದಲ್ಲಿ ಬಂದಂಥ ಪರಿಸ್ಥಿತಿಗಳು ಕೆಲವೊಬ್ಬರು ನೋಡಿದಾಗ ಅವ್ರಿಗೂ ಕೂಡ ಭಾಳ ಆಶ್ಚರ್ಯ ಆಗ್ತದೆ. ರೇ ಇವ್ರಿಗೆ ಇಂಥ ಕಷ್ಟ ಬಂತಲ್ಲಪ್ಪ, ರೇ ಇವ್ರಿಗೆ ಇಂಥ ರೋಗ ಬಂತಲ್ಲಪ್ಪ ಅಂಥೇಳಿ ಮನುಷ್ಯರಾದಂಥ ನಾವು, ಮಾನವರಾದಂಥ ನಾವೆಲ್ಲರೂ ಕೂಡ ಸಹಜವಾಗಿ ಏನು ಮಾಡ್ತೀವಿ ರೀ, ಒಬ್ಬರು ಸಮಸ್ಯೆ ಹೆಚ್ಚು ಗೊತ್ತಾದಾಗ ನಾವು ಒಬ್ಬರು ಏನಾಗ್ತೀವಿ ರೀ, ಆಶ್ಚರ್ಯ ಪಡ್ತೀವಿ. ಹೌದಲ್ಲ? ಆದರೆ ಒಂದು ಸತ್ಯ ನಾವು ತಿಳ್ಕೊಳ್ಬೇಕು, ಜಾಗ್ರತೆಯಿಂದ ಕೇಳ್ರಿ. ನಿನ್ನ ಜೀವಿತ ಅಂತಕ್ಕಂಥದ್ದು ನನಗೂ ನಿನಗೂ ಆಶ್ಚರ್ಯ ಆಗ್ಬೋದು, ಮತ್ತು ಇನ್ನೊಬ್ಬರಿಗೂ ನನ್ನ ಜೀವಿತ ನಿನ್ನ ಜೀವಿತ ನೋಡಿ ಇನ್ನೊಬ್ಬರಿಗೂ ಕೂಡ ಆಶ್ಚರ್ಯ ಆಗ್ಬೋದು. ಬಟ್ ದೇವರ ದೃಷ್ಟಿಯಲ್ಲಿ ನಿನ್ನ ಜೀವಿತ ಹೆಂಗಿದೆಪ್ಪ ಅಂತಂದರೆ ಇಟ್ ಈಸ್ ಫಿನಿಶ್, ಎಲ್ಲವನ್ನು ಪೂರ್ತಿ ಮಾಡಿದ ಹಾಗಿದೆ ಅಂತೇಳಿರಿ. ಹಲ್ಲೆಲೂಯಾ. ಇದು ನಿಮ್ಗೆ ಅರ್ಥ ಆಗಬೇಕಪ್ಪ ಅಂದರೆ, ಕ್ರಿಕೆಟ್ ಮ್ಯಾಚ್ ಆಗ್ತದಲ್ಲ, ಕ್ರಿಕೆಟ್ ಮ್ಯಾಚ್ ನೋಡಿರಲ್ಲ, ಕ್ರಿಕೆಟ್ ಆದಮೇಲೆ ಮತ್ತೆ ರಿಪ್ಲೇ ಹಾಕ್ತಾರೆ. ಎಷ್ಟು ಜನ ನೋಡಿದ್ದೀರಿ? ಎಲ್ಲರೂ ನನ್ನ ಜೊತೆ ಇದ್ದೀರಾ? ಕ್ರಿಕೆಟ್ ಮ್ಯಾಚ್ ಕಂಪ್ಲೀಟ್ ಆದಮೇಲೆ ಕೆಲವೊಬ್ಬರು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರೆ, ಕೆಲವೊಬ್ಬರು 24/7 ಕಷ್ಟಪಟ್ಟು ದುಡಿತಾರೆ. ಅವರಿಗೆ ಟಿ ವಿ ಮುಂದೆ ಕೂತ್ಕೊಂಡು ಮ್ಯಾಚ್ ನೋಡ್ಲಿಕ್ಕೆ ಅವಕಾಶ ಇಲ್ಲ ಅಂತೇಳಿ ICC ಅವರು ಏನು ಮಾಡ್ತಾರೆ ಅಂದರೆ ರೀಪ್ಲೇ ಹಾಕ್ತಾರೆ, ಮ್ಯಾಚ್ ಹೈಲೈಟ್ ಹಾಕ್ತಾರೆ, ಅರ್ಧ ಗಂಟೆದು ಇರ್ತದೆ. ಹೌದಾ? ಎಲ್ಲರಿಗೂ ಗೊತ್ತಲ್ಲ, ರೀಪ್ಲೇ ಹಾಕ್ತಾರೆ ಮ್ಯಾಚ್. ಆ ರೀಪ್ಲೇ ಹಾಕಿದಂಥ ಸಂದರ್ಭದಲ್ಲಿ ಇಬ್ಬರು ಸ್ನೇಹಿತರು ಕೂತ್ಕೊಂಡು ಮ್ಯಾಚ್ ನೋಡ್ತಾ ಇರ್ತಾರೆ. ಆ ಮ್ಯಾಚ್ ನೋಡೋ ಟೈಮ್ನಾಗ ಒಬ್ಬವ ಏನು ಮಾಡ್ತಾನಂದರೆ ಭಾಳ ಆಸಕ್ತಿಯಿಂದ, ಭಾಳ ಟೆನ್ಷನ್ನಿಂದ ಮ್ಯಾಚ್ ನೋಡ್ತಾನವ. ಒಂದು ಬಾಲ್ ಹಾಕಿದ್ರೆ ಒಂದು ವಿಕೆಟ್ ಹೋಗ್ತದೆ. ಈ ಹುಡುಗ ಭಾಳ ಆಸಕ್ತಿಯಿಂದ ನೋಡ್ತಾನೆ, ಏನಾಗ್ತದೋ, ಇನ್ನು ಎಷ್ಟು ಜನ ಔಟ್ ಆಗ್ತಾರೋ, ಈ ಗೋಲ್ ರೀಚ್ ಆಗ್ತಾರೋ ಇಲ್ಲೋ ಅಂಥೇಳಿ ಒಬ್ಬವ ಏನು ಮಾಡ್ತಾನೆ, ಹೆಂಗೆ ನೋಡ್ತಾನೆ ರೀ, ಅದು ಆಸಕ್ತಿ ನೋಡ್ತಾನೆ. ಅವನ ಪಕ್ಕದಾಗ ಇನ್ನೊಬ್ಬ ಅವನ ಸ್ನೇಹಿತ ಕುಂತಿರ್ತಾನೆ, ಅವ ಪುಟಾಣಿ ಬಟಾಣಿ ಕಡಲೆ ತಿನ್ಕೋತ ಆರಾಮಾಗಿ ನೋಡ್ತಿರ್ತಾನವ. ನೋಡ್ಕೋತ ಏನು ಹೇಳ್ತಾನಂದರೆ, ಪಕ್ಕದಾಗಿದ್ದವನು ಟೆನ್ಷನ್ ನೋಡೋ ನೀವು ಏನು ಹೇಳ್ತಾನಂದರೆ, ನೋಡು ಈಗ ಒಂದು ಬಾಲ್ ಬರ್ತದೆ ನೋಡ, ಈ ಬಾಲಿಗೆ 6 ಹೊಡಿತ ನೋಡ ಅಂತ ಹೇಳ್ತಾನೆ ಅವ ಬಾಜು ಕುಂತವ. ಅವ ಖರೇನೂ 6 ಹೋಗ್ತದೆ. ಅವಾಗ ಇವನಿಗೇನಾಗ್ತದೆ ರೀ, ಬಾಜು ಕುಂತವನಿಗೆ ಏನಾಗ್ತದೆ, ಆಶ್ಚರ್ಯ ಆಗ್ತದೆ, ಟೆನ್ಷನ್ ಆಗಲ್ಲ. ಏನಾಗ್ತದೆ? ಯಾಕೆ ಆಶ್ಚರ್ಯ ಆಗ್ತದೆ ಅಂದ್ರೆ, ಬಾಜು ಕುಂತ ಸ್ನೇಹಿತ ಏನು ಹೇಳತ್ತಾನ ಅದೇ ಅಲ್ಲತ್ತದ. ಇವ ಏನು ಹೇಳತ್ತಾನ, ಈಗ ಈ ಬಾಲಿಗೆ ಸಚಿನ್ ತೆಂಡೂಲ್ಕರ್ 4 ಹೊಡಿತ ನೋಡಂತಂದ್ರೆ ಕರೆಕ್ಟಾಗಿ 4 ಹೋಗ್ತದೆ. ಇನ್ನೊಂದು ಸಲ 6 ಹೊಡಿತ ನೋಡಿಗ ಅಂತಾನೆ, 6 ಹೋಗ್ತದದು. ಆಮೇಲೆ ಹೇಳ್ತಾನವ, ನೋಡ ಈ ಓವರ್ನಾಗ ಔಟ್ ಆಗ್ತಾನೆ ನಾವು ಅಂತ ಹೇಳ್ತಾನೆ. ಬಾಜು ಕುಂತವ ಈ ಓವರ್ನಾಗ ಏನಾಗ್ತಾನೆ, ಔಟ್ ಆಗ್ತಾನೆ ಅಂತ ಹೇಳ್ತಾನೆ. ಅಂದ್ರೆ ಆ್ಯಕ್ಚುಲಿ ವಿಕೆಟ್ ಹೋಗ್ತಾ ಔಟ್ ಆಗ್ತಾನವ. ಇವನಿಗೆ ಒಂದು ಕಡೆಗೆ ಮ್ಯಾಚ್ ಸೋಲ್ತದಂತೇಳಿ ಟೆನ್ಷನ್ ಇವನಿಗೆ, ಎರಡನೇದು ಆಶ್ಚರ್ಯ ಇವನಿಗೆ. ಏನು ಟೆನ್ಷನ್ ಯಾವುದಂದ್ರೆ ಸೋಲ್ತದೇನೋ ಅಂಥೇಳಿ, ಆಶ್ಚರ್ಯ ಏನಂದ್ರೆ ಇವ ಬಗಲ ಕುಂತವ ಎಲ್ಲ ಒಟ್ಟು ಖರೇನೆ ಹೇಳತ್ತನಲ್ಲ. ಅಂದ್ರೆ ಇಬ್ಬರಿಗೆ ವ್ಯತ್ಯಾಸ ಏನು ರೀ, ಅದು ಮ್ಯಾಚ್ ಆಲ್ರೆಡಿ ಆಗಿ ಹೋಗ್ಯದ ರೀ. ಅದು ಏನಾಗ್ಯದ, ಆ ಕ್ರಿಕೆಟ್ ಮ್ಯಾಚ್ ಏನಾಗ್ಯದ, ಆಲ್ರೆಡಿ ಆಗಿ ಹೋಗ್ಯದ. ಅದು ಬಾಜು ಕುಂತವ ದೋಸ್ತ ಏನು ಮಾಡ್ಯಾನ, ನೋಡೇನವ ಟಿ ವಿ ಮುಂದೆ ಕುಂತು, ಇವ ನೋಡಿಲ್ಲ. ನೋಡ್ದವ ನೋಡ್ಲಾರ್ದ ಇಬ್ಬರು ಕುಂತು ಏನು ಮಾಡ್ತಾರೆ, ಟಿ ವಿ ಮುಂದೆ ಹೈಲೈಟ್ ನೋಡ್ಲತ್ತಾರ, ರೀಪ್ಲೇ ನೋಡ್ಲತ್ತಾರ. ಒಬ್ಬವೇನೋ ಖುಷಿಲಿಂದ ಎಂಜಾಯ್ ಮಾಡ್ಕೊತ ನೋಡ್ಲತ್ತಾನ, ಒಬ್ಬವೇನು
ಈಗ ನಾವು ಯಾರಂಗಿರಬೇಕು? ನನ್ನ ನಿನ್ನ ಜೀವಿತ, ನನ್ನ ನಿನ್ನ ಬದುಕು ಎಲ್ಲ ಕೂಡ ದೇವ್ರಿಗೆ ಹೆಂಗದ ಗೊತ್ತದ್ರಿ? ಇಲ್ಲಿ ನಮ್ಮ ಆಯುಷ್ಯನ ದಿನ ಪ್ರಾರಂಭ ಆದಾಗಲೇ ನನ್ನ ನಿನ್ನ ಮ್ಯಾಚ್ ಪೂರ ಫಿನಿಶ್ ಆಗೋದು ಭೂಮಿ ಮೇಲೆ ಅಂದ್ರೆ. ಅಲ್ಲೆಲ್ಲೂಯ್ಯ. ಏನು ಕಷ್ಟಪಡೋದು ಬೇಕಾಗಿಲ್ಲ, ಟೆನ್ಷನ್ ತೊಗೊಳೋದು ಬೇಕಾಗಿಲ್ಲ. ಯಾಕಂದರೆ ನಾವೆಲ್ಲ ರೀಪ್ಲೇ ಮ್ಯಾಚ್ನಾಗಿದ್ದೀವಿ ನಾವು. ಅಲ್ಲೆಲ್ಲೂಯ್ಯ. ಅದಕ್ಕಾಗಿ ನಿಮ್ಮ ಜೀವಿತದಲ್ಲಿ ಕಣ್ಣೀರು ಅಂತಕ್ಕಂಥದ್ದಿದ್ದಪ್ಪ ಅಂತಂದರೆ, ನಿಮ್ಮ ಜೀವಿತದಲ್ಲಿ ಸಮಸ್ಯೆ ಅಂತಕ್ಕಂಥದ್ದಿತ್ತಪ್ಪ ಅಂದರೆ, ನಿಮ್ಮ ಜೀವಿತದಲ್ಲಿ ನೀವು ಬಗೆಹರಲಾರಂಥ ದೊಡ್ಡ ಸಮಸ್ಯೆಯಿಂದ ನೀವು ಹೊರಗೆ ಬರಲಾಂಥ ಸ್ಥಿತಿಯಲ್ಲಿ, ಮಾರ್ಗ ಕಾಣೋಂಥ ಸ್ಥಿತಿಯಲ್ಲಿ ನೀವು ಇದ್ರಪ್ಪ ಅಂತಂದರೆ ಭಯಪಡಬೇಡ ದೇವ್ರ ಮಕ್ಕಳೇ. ಯಾಕಂದರೆ ನಿನಗೂ ನನಗೂ ಅದು ಆಶ್ಚರ್ಯ ಆಗಿರ್ಬೋದು, ಟೆನ್ಷನ್ ಆಗಿರ್ಬೋದು. ಬಟ್ ನಾನು ನೀನು ನಂಬಿರುವಂಥ ದೇವ್ರ ದೃಷ್ಟಿಯಲ್ಲಿ ಅದು ಏನಾಗಿದ್ರಿ? ಮ್ಯಾಚ್ ವಿನ್ನರ್ ಇದ್ದೀವಿ ಅಂತೇಳಿರಿ ನಾವು. ಹಲ್ಲೆಲೂಯಾ. ನಾವೆಲ್ಲ ಯಾರು? ನಾವೆಲ್ಲ ಯಾರು? ನಾವೆಲ್ಲ ಮ್ಯಾಚ್ ವಿನ್ನರ್ ಆಗಿದ್ದೀವಿ ಅಂತೇಳಿರಿ. ಹಲ್ಲೆಲೂಯಾ. ನಾವೆಲ್ಲರೂ ಸೋಲಿಗಾಗಿ ಕರೆಯಲ್ಪಟ್ಟವಂತಾರಲ್ಲ, ನಾವು ಜಯಕ್ಕಾಗಿ ಕರೆಯಲ್ಪಟ್ಟವಂತಾರಾಗಿದ್ದೀವಿ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಾನು ಸಂದೇಶವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಮೊದಲೊಂದು ಮಾತು ಹೇಳಿದೆ. ಯಾರೂ ಕೂಡ ಏನು ಮಾಡಬೇಡ್ರಪ್ಪ ಅಂತಂದರೆ ಟೆನ್ಷನ್ ತೊಗೋಬೇಡ್ರಿ. ನಿಮಗೆ ಯಾವ ಸ್ಥಿತಿಯಲ್ಲಿ ದೇವ್ರು ಇಟ್ಟಿದ್ದ ಅನ್ನೋದು ತೃಪ್ತಿಯಾಗಿರ್ಲಿಕ್ಕೆ ಏನು ಮಾಡಿರಿ? ಪ್ರಯತ್ನ ಮಾಡಿರಿ. ನನಗಿದು ಇಲ್ಲ, ನನಗದು ಇಲ್ಲ, ನಾನು ಅವ್ರಂಗಿಲ್ಲ, ನಾನು ಇವ್ರಂಗಿಲ್ಲ ಅಂಥೇಳಿ ಇನ್ನೊಬ್ಬರನ್ನು ನೋಡಿ ನಿಮ್ಮ ಸಂತೋಷ ಏನು ಮಾಡಬೇಡ್ರಿ, ಹಾಳು ಮಾಡ್ಕೋಬೇಡ್ರಿ. ಯಾಕಂದರೆ ದೇವ್ರ ದೃಷ್ಟಿಯಲ್ಲಿ ನೀನು ಎಷ್ಟು ಅಮೂಲ್ಯಳಾಗಿದ್ದೆಪ್ಪ ಅಂತಂದರೆ, ದೇವ್ರ ದೃಷ್ಟಿಯಲ್ಲಿ ನೀನು ಎಷ್ಟು ಅಮೂಲ್ಯನಾಗಿದ್ದೆಪ್ಪ ಅಂತಂದರೆ, ದೇವ್ರ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಮ್ಯಾಚ್ ವಿನ್ನರ್ ಆಗಿದ್ದೀವಿ, ನಾವು ಜಯಶಾಲಿಗಳಾಗಿದ್ದೀವಿ ಅಂತೇಳಿರಿ. ಹಲ್ಲೆಲೂಯಾ. ಸೊ ಜಯಶಾಲಿಗಳಾಗಿರುವಂಥ ನಾವು, ಜಯಕ್ಕಾಗಿ ಕರೆಪಟ್ಟಂಥ ನಾವು ಒಂದು ವೇಳೆ ತೃಪ್ತಿ ಇಲ್ಲದೆ ಈ ಲೋಕದಲ್ಲಿ ಒಂದು ವೇಳೆ ನಾವು ಜೀವಿಸ್ತಾ ಇದ್ದೇವಪ್ಪ ಅಂತಂದರೆ, ತೃಪ್ತಿ ಇಲ್ಲದಂಥ ಜೀವಿತ ನಾನು ನೀನು ಜೀವಿಸ್ತಾ ಇದ್ದೇವಪ್ಪ ಅಂತಂದರೆ, ಆ ಒಂದು ಕ್ರಿಸ್ತಿಯ ಜೀವಿತಕ್ಕೆ ಏನಾದರೂ ಒಂದು ಅರ್ಥ ಬರ್ತದ್ರಿ? ಹಲ್ಲೆಲೂಯಾ. ಒಬ್ಬ ಮಳೆ ಅವ್ರ ಮಾವನ ಮನೆಗೆ ಹೋದಾಗ ಯಾವಾಗಲೂ ಭಾಳ ಮಾವಿಗೆ ಟೆನ್ಷನ್ ಕೊಡ್ತೀನಂತ. ಮದುವೆದಾಗ ಅದು ಕೊಟ್ಟಿಲ್ಲ, ನನಗಿದು ತಂದಿಲ್ಲ, ನನಗದು ಮಾಡಿಲ್ಲ, ಇದು ಮಾಡಿಲ್ಲ, ಮಂಚ ಕೊಟ್ಟಿಲ್ಲ, ಬಂಗಾರ ಹಾಕಿಲ್ಲ, ಫ್ಯಾನ್ ಕೊಟ್ಟಿಲ್ಲ, ಗಡಿ ಕೊಟ್ಟಿಲ್ಲ, ಏನೇನೋ ಮನೆ. ಅವ ಮಾವನ ಮನೆಗೆ ಹೋದ್ರೆ ಸಾಕು, ಏನು ಮಾಡ್ತೀನಂತವ? ಏನು ಮಾಡ್ತೀನಂತ? ತೃಪ್ತಿ ಇರ್ತಿದ್ದಿಲ್ಲ ಅಂತ ಅವನಿಗೆ. ಪಾಪ ಅಳಿಯ ಬಂದನಂತೇಳಿ ಎಷ್ಟೋ ಒಳ್ಳೊಳ್ಳೆ ಆಹಾರ ಸಿದ್ಧ ಮಾಡಿ ಹಾಕಿದ್ರೂ ಕೂಡ ಅವನಿಗೆ ಏನು ಇರ್ತಿದ್ದಿಲ್ಲ ಅಂತ? ತೃಪ್ತಿನೇ ಇರ್ತಿಲ್ಲ ಅಂತ. ಅವ್ರು ಎಷ್ಟು ಪ್ರೀತಿ ಮಾಡಿದ್ರು ಅವನಿಗೆ ಏನು ಇರ್ತಿದ್ದಿಲ್ಲ ಅಂತ? ತೃಪ್ತಿ ಇರ್ತಿದ್ದಿಲ್ಲ ಅಂತ. ಒಂದು ಸಲ ಹಿಂಗೆ ಹೋದಾಗ ಏನಾಯ್ತಂದರೆ, ಚಳಿಗಾಲ ಇತ್ತಂತ. ಚಳಿಗಾಲದಾಗ ಮತ್ತು ಹೆಂಡ್ತಿಯನ್ನು ಕರ್ಕೊಂಡು ಯಾವುದೋ ಒಂದು ಹಬ್ಬಕ್ಕೆ ಹೋದಾಗ ಎಲ್ಲ ಊಟ ಆಯ್ತಂತ. ರಾತ್ರಿ ಹೆಂಡತಿ ಏನು ಮಾಡ್ದಾಳಂದರೆ ಆತನಿಗೆ ಹಾಸಿಗೆ ಕೊಟ್ಟಳಂತ. ಆತ ಏನು ಮಾಡ್ದಾನಂದರೆ ಒಂದು ಕಡೆ ಮಲ್ಕೊಂಡು ಮಾವು ಕರೆದು ಹೇಳತ್ತನಂತ. ಯಾವಾಗಲೂ ಬಂದಾಗ ಒಂದು ಸಲ ಕಂಪ್ಲೇಂಟೇ ಹೇಳ್ತಾನಲ್ಲ, ಅವನಿಗೆ ತೃಪ್ತಿ ಇಲ್ಲ ಈ ಮನ್ಯಾಗ. ಅವ್ರು ಏನು ಮಾಡಿದ್ರೂ, ಎಂಥ ಸೇವೆ ಮಾಡಿದ್ರು ಅವನಿಗೇನಿಲ್ಲ, ತೃಪ್ತಿ ಇಲ್ಲ ಅವನಿಗೆ. ಅವ ಏನಂದಂತ ಮಾವು ಕರೆದು, ನಿಮ್ಮಪ್ಪ ಕರಿ ಅಂದನಂತವ. ಅಂದ್ರೆ ಯಾಕೆ ಕರಿ ಅಂದನಂತ? ನಿಮ್ಮಪ್ಪ ಕರಿ ಮೊದಲು ಅಂದನಂತ. ಯಾವಾಗ ನೋಡಿದಾಗ ಏನಾರ ಒಂದು ಮಾಡ್ತಾರೆ, ಒಂದರೆ ಪೂರ ಮಾಡಲ್ಲ ನಿಮ್ಮ ಮನ್ಯಾಗ ಅಂಥೇಳಿ. ಏನಾಗಿದ್ರಿ ಅಂದ್ರೆ ಅಷ್ಟ್ರಿಗೆ ಅವ್ರ ಅಪ್ಪ ಬಂದಂತ, ಮಾವ ಬಂದಂತ. ಏನಾಗಿದ್ರಿ ಹೇಳಂದಿರಿ ಅಂತ. ಏನು ರೀ, ಏನು ಹೇಳ್ಬೇಕು ನಿಮ್ಗೆ? ಹಳೆ ಮನೆಗೆ ಬಂದನ, ಸುಮ್ಮ ಕಾಲು ತುಂಬ ತಲೆ ತುಂಬ ಹಚ್ಕೊಂಬಿಟ್ರು, ಶಲ್ಯನೂ ಇಲ್ಲ ನಿಮ್ಮ ಮನೆಗೆ? ಏನಿಲ್ಲ. ಇಟೀಟೆ ನನಗೇನದಂದ್ರೆ ಒಂದು ಸಣ್ಣದು ಒಂದು ಶಾಲ್ ಕೊಟ್ರಿ, ಮಾರಿ ಮುಚ್ಕೋತೀನಿ, ಕಾಲು ತೆರಿಲತ್ತವ, ಕಾಲಿಗೆ ಹಚ್ಕೋತೀನಿ, ಮಾರಿ ತೆರಿಲತ್ತದ, ಬೇರೆ ಚಳಿ ಅವ ಅಂದನಂತವ. ಅವಾಗ ಅವ್ರ ಮಾವ ಅಂದನಂತ, ಅಳದೇರು ನೀವು ಟೆನ್ಷನ್ ತೊಗೋಬೇಡ್ರಿ. ಏನು ಮಾಡಬೇಡ್ರಿ? ಟೆನ್ಷನ್ ತೊಗೋಬೇಡ್ರಿ. ಏನು ಮಾಡ್ರಂದ್ರೆ, ನೀವು ಕಿವಿ ಮುಖ ಮಾರಿ ಎಲ್ಲ ಮುಚ್ಕೋರಿ, ಕಾಲಿನ ಚಿಂತೆ ಬಿಡ್ರಿ. ನೀವು ಕಿವಿ ಗರಂ ಇಟ್ಕೋರಿ, ತಲೆ ಗರಂ ಇಟ್ಕೋರಿ, ಮಾರಿ ಮುಚ್ಕೋರಿ. ಆದರೆ ಕಾಲಿಗೆ ನಾ ಗರಂ ಮಾಡ್ತೇನೆ ಅಂದಂತವ. ಕಾಲಿಗೆ ನಾ ಬೆಚ್ಚಗೆ ಮಾಡ್ತೀನಿ ಅಂದಂತವ. ಅವ ನಂಬದ್ರಂತವ. ನಂಬಿ ಮುಸುಗ ಹಾಕೊಂಡು ಮಲ್ಕೊಂಡನಂತ. ಕಾಲು ಏನದಂದ್ರೆ ಖುಲ್ಲ ಇದ್ದು ಅಂತ. ಕಾಲು ಖುಲ್ಲ ಇದ್ದು ಅಂತ ಮಾವು ಮೂಲೆಗೆ ನೋಡ್ದನಂತ. ದೊಡ್ಡ ಬಡಗಿ ಇತ್ತಂತ, ಬಿದಿರು ಬಡಗಿ ತಂದನಂತ. ಕಾಲಿದ್ದವಲ್ಲ, ಕಾಲು ತೆರೆದಲ್ಲ, ಹಂಗಲ್ಲ, ಎಡ್ಡೇಟ್ ಹೊಡೆದು ರಮ್ಮಂತ ಬಿಟ್ಟನಂತ್ರಿ ಕಾಲ ಮೇಲೆ. ಸರ್ಕಂತ ಕಾಲು ಒಳಗೆ ಎಳ್ಕೊಂಡು ಪೂರ ಮುಚ್ಕೊಂಡನಂತ್ರಿ ಅವ.
ಕಾಲ ಹೆಂಗೆ ಒಳಗೋದು? ಕಾಲ ಹೇಳೋದೇ ಬೇಕಾಗಿಲ್ಲ. ಒಂದೇಟು ಅಂಗಲಾಗ ಬಿತ್ತು ಚರ್ರಂತ ಬಿದ್ರ ಬಡಿಗಿಲಿ ಕಾಲು ಆಟೋಮೆಟಿಕ್ ಒಳಗೋದು. ಅದಕ್ಕೆ ಹಿರಿಯರು ಅಂದ್ರೆ, ಹಿರಿಯರು ಹೇಳಿದ ಯಾವುದೂ ಸುಳ್ಳಲ್ರಿ, ಹಿರಿಯರ ಮಾತು ಯಾವುದೂ ಸುಳ್ಳಲ್ರಿ. ತಮ್ಮ ಹಾಸಿಗೆ ಇದ್ದಟ್ಟೆ ಕಾಲು ಚಾಚುಗುರು ಅಂತ ಹೇಳ್ಯಾರ. ಕೇಳಿರಿ ಅಣ್ಣ, ಇದು ಮಾತನ್ನ ಒಟ್ಟು ಕೇಳಿಲ್ಲ ನಂಗೆ ನೋಡತ್ತಿರಲ್ಲ ಮಾರಿ ನೀವು. ಕೇಳಿರಿ ಏನಂದಾರ? ಹಾಸಿಗೆ ಇದ್ದಟ್ಟೆ ಏನು ಮಾಡ್ಬೇಕಂತ? ಹಾಂ ಹೆಚ್ಚಿಗೆ ಚಾಚಿದ್ರೆ ತೆಳಗನೂ ಬೀಳ್ತಾವ, ಕಾಲು ಗರಮ್ನೂ ಆಗ್ತಾವ. ದೇವ್ರು ಏನು ಮಾಡ್ತಾನೆ? ಆ ಮನುಷ್ಯ ಮಾಡ್ದಂಗೆ ದೇವ್ರು ಏನು ಮಾಡ್ತಾನೆ ರೀ? ನಾವು ಹಿಂಗೆ ಹಾಸಿಗೆ ಇದ್ದಟ್ಟು ಕಾಲು ಚಾಚಲಿಲ್ಲ, ಹೊರಗಿಟ್ಟು ತೃಪ್ತಿ ಇರ್ಲಾರ್ದಂಗೆ ನಾವು ಬದುಕಿದೇವಂದರೆ ದೇವ್ರನ್ನ ಏನು ಮಾಡ್ತಾನೆ ಗೊತ್ತದ ರೀ? ಕಾಲು ಹೆಂಗೆ ಒಳಗೆ ಮಡಚ್ಕೋಬೇಕನ್ನೋದು ಯಾರಿಗೆ ಗೊತ್ತದ ರೀ? ನಮ್ಮ ಕಾಲು ಹೆಂಗೆ ಒಳಗೆ ಮಡಚ್ಕೋಬೇಕನ್ನೋದು ಯಾರಿಗೆ ಗೊತ್ತದ? ದೇವ್ರಿಗೆ ಗೊತ್ತದ. ಅದಕ್ಕೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಿಮ್ಮ ಜೀವಿತದಾಗ ಯಾವುದೇ ಸಮಸ್ಯೆ ಇದ್ರೂ ಕೂಡ ದೇವರಿಟ್ಟಂಥ ಸ್ಥಿತಿಯಲ್ಲಿ ಏನಾಗಿರಿ? ತೃಪ್ತಿಯಾಗಿ ಜೀವಿಸಲು ಕಲಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಬನ್ನಿ ನಾವು ಸಂದೇಶದ ಕಡೆಗೆ ಹೋಗೋಣ. ನಿಮ್ಮ ಜೀವಿತದಲ್ಲಿ ಯಾವುದೇ ಸಮಸ್ಯೆ ಇರಲಿ, ಪಾಸ್ಟರ್ ನನಗೆ ಬಂದು ಕೈ ಇಟ್ಟು ಪ್ರಾರ್ಥನೆ ಮಾಡಲಿಲ್ಲ ಅಂತೇಳಿ ಅನ್ಕೋಬೇಡ್ರಿ. ನಾನು ಹೇಳುವಂಥ ಒಂದು 20-25 ನಿಮಿಷ ನೀವು ಸ್ವಲ್ಪ ಜಾಗ್ರತೆಯಿಂದ ಕೇಳಿದ್ರೆ ಅಂದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಸಂದೇಶದಲ್ಲೇ ಉತ್ತರ ಸಿಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ನಾವು ನಾಮಾನಂತೆ ಇರಬಾರ್ದು. ನಾವು ಚರ್ಚಿಗೆ ಹೋಗಿ ಪಾಸ್ಟರ್ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದ್ರೆ ನನಗೆ ಸ್ವಸ್ಥತೆ ಆಗ್ತದೆ, ಪ್ರಾರ್ಥನೆ ಮಾಡಿದ್ರೆ ನನಗೆ ಬಿಡುಗಡೆ ಆಗ್ತದೆ, ಈ ಮನೋಭಾವದಿಂದ ಸಭೆಗೆ ನಾವು ಬರಬಾರ್ದ್ರಿ, ಚರ್ಚಿಗೆ ನಾವು ಬರಬಾರ್ದು. ನಾವು ಯಾವ ಮನೋಭಾವದಿಂದ ಬರಬೇಕಪ್ಪ ಅಂತಂದರೆ, ಯೇಸು ಸ್ವಾಮಿ ಹತ್ರ 10 ಜನ ಕುಷ್ಠರೋಗಿಗಳು ಬರ್ತಾರೆ ರೀ. ಎಷ್ಟು ಜನ ಬರ್ತಾರೆ ರೀ? ಯೇಸು ಸ್ವಾಮಿ ಹತ್ರ ಲೂಕನ್ ಬರೆಸುವ ವಾರ್ತೆಯಲ್ಲಿ 10 ಜನ ಕುಷ್ಠರೋಗಿಗಳು ಬಂದು, ಅಯ್ಯ ನಮ್ಮ ಕುಷ್ಠರೋಗವನ್ನು ವಾಸಿ ಮಾಡು, ಅಯ್ಯ ನಮಗೆ ಸ್ವಸ್ಥಪಡಿಸು, ನಮಗೆ ಆರೋಗ್ಯ ಕೊಡು, ಈ ಭಯಂಕರವಾದಂಥ ವ್ಯಾಧಿಯಿಂದ ನಮಗೆ ಬಿಡುಗಡೆ ಕೊಡು ಅಂತೇಳಿ ಯೇಸುವನ್ನು ಕೇಳ್ತಾರೆ. ಅವರು ಕೇಳಿದಂಥ ಸಂದರ್ಭದಲ್ಲಿ ಅವರಿನ್ನೂ ದೂರ ಇರುವಾಗಲೇ ಸ್ವಾಮಿ ಅಂತ ಮಾತು ಹೇಳ್ತಾನೆ, ಹೋಗಿ ಯಾಜಕರಿಗೆ ನಿಮ್ಮ ಮೈಯನ್ನು ತೋರಿಸ್ಕೊಡ್ರಿ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. ಸ್ವಾಮಿ ಏನು ಹೇಳ್ತಾನೆ ರೀ? ಹೋಗ್ರಿ ಯಾಜಕರಿಗೆ ಹೋಗಿ ನಿಮ್ಮ ಮೈಯನ್ನು ತೋರಿಸ್ಕರ ಅಂತ ಹೇಳ್ತಾನೆ. ಯೇಸು ಸ್ವಾಮಿ ಹತ್ರನೂ ಬರಲಿಲ್ಲ ಅವರು. ಯಾವುದರಿಂದ ಸ್ವಸ್ಥತೆ ಆಯ್ತಪ್ಪ ಅಂದರೆ, ಕೇವಲ ಯೇಸುವಿನ ಮಾತನ್ನು ನಂಬುವುದರಿಂದ ಸ್ವಸ್ಥತೆ ಆಯ್ತು ಅಂತೇಳಿರಿ. ಹಲ್ಲೆಲೂಯಾ. ಇವತ್ತು ಅನೇಕ ಸಭೆಗಳಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ಇವತ್ತು ಅನೇಕ ವಿಶ್ವಾಸಿ ಮಕ್ಕಳನ್ನು ಮರಳು ಮಾಡ್ತಾ ಇದ್ದಾರೆ ಅಂತೇಳಿರಿ. ಹಲ್ಲೆಲೂಯಾ. ಅದಕ್ಕೆ ನಮ್ಮ ಸಭೆಯಲ್ಲಿ ಪ್ರತ್ಯೇಕವಾದಂಥ ಪ್ರಾರ್ಥನೆ, ಅಭಿಷೇಕದ ಪ್ರಾರ್ಥನೆ, ಹಸ್ತದಿಂದ ಪ್ರಾರ್ಥನೆ, ಇದು ಯಾವುದು ನಾವು ಮಾಡೋಂಗಿಲ್ಲ. ನಾವು ಯಾರಿಗೂ ಮಾಡೋಂಗಿಲ್ಲ. ನಾವು ಸಭೆ ಮುಗಿದ್ಮೇಲೆ, ಚರ್ಚ್ ಮುಗಿದ್ಮೇಲೆ ನಾವು ಏನು ಮಾಡೋಂಗಿಲ್ಲ, ಹಸ್ತಗಳನ್ನಿಟ್ಟು ಪ್ರಾರ್ಥನೆ ಮಾಡೋದಾಗಲಿ, ತೈಲವನ್ನು ಹಚ್ಚಿ ಪ್ರಾರ್ಥನೆ ಮಾಡೋದಾಗಲಿ, ಇದು ಯಾವುದನ್ನು ಮಾಡುವುದಿಲ್ಲ. ಕಾರಣ ಏನಪ್ಪ ಅಂತಂದರೆ, ನನ್ನ ಪ್ರೀತಿಯ ದೇವರ ಮಕ್ಕಳೇ, ದೇವರು ನಮ್ಮನ್ನು ಆತನು ಬೆಳಕಿನಲ್ಲಿ ತಂದಿದ್ದಾನೆ ಅಂತೇಳಿರಿ. ಹಲ್ಲೆಲೂಯಾ. ನಾವು ಬೆಳಕಿನ ಮಕ್ಕಳಾಗಿದ್ದೇವೆ ನಾವು. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವರ ಮಕ್ಕಳೇ, ನನ್ನ ಜೊತೆ ನೀವು ಒಂದು 20-25 ನಿಮಿಷ ಒಂದು ವೇಳೆ ನನ್ನ ಮಾತುಗಳನ್ನು ಸ್ವಲ್ಪ ಶ್ರದ್ಧೆಯಿಂದ ಕೇಳಿದ್ರಪ್ಪ ಅಂತಂದರೆ, ನೀವು ಯಾವ ಪ್ರಶ್ನೆಯಿಂದ ಇಲ್ಲಿಗೆ ಬಂದಿದ್ದೀರಿ ಆ ಪ್ರಶ್ನೆಗೆ ನಿಮ್ಮ ಜೀವಿತದಲ್ಲಿ ಉತ್ತರ ಸಿಗ್ತದೆ ಅಂತೇಳಿರಿ. ಹಲ್ಲೆಲೂಯಾ. ಪ್ರತ್ಯೇಕವಾಗಿ ನನ್ನನ್ನು ಭೇಟಿಯಾಗಬೇಕಾಗಿಲ್ಲ. ಈ ಸಂದೇಶವನ್ನು ಸ್ವಲ್ಪ ಜಾಗ್ರತೆಯಿಂದ ಕೇಳಿದ್ರಪ್ಪ ಅಂತಂದರೆ ಖಂಡಿತವಾಗಿ ದೇವರು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಆತನು ಉತ್ತರವನ್ನು ಕೊಡ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ನಾವು ಸಂದೇಶದ ಕಡೆಗೆ ಹೋಗೋಣವಾ? ದೇವರ ವಾಕ್ಯ ಕೇಳೋಕ್ಕೆ ಸಿದ್ಧವಾಗಿದ್ದೀರಾ? ಬನ್ನಿ ನಾವು ಹಾಗಾದರೆ ಆದಿಕಾಂಡ 16ನೇ ಅಧ್ಯಾಯದ ಕಡೆಗೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಆದಿಕಾಂಡ 16ನೇ ಅಧ್ಯಾಯ. ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ನಾವೆಲ್ಲರೂ ಕೂಡ ಈ ಸಮಯದಲ್ಲಿ ದೇವರು ಕೊಟ್ಟಂಥ ಒಂದು ಅಮೂಲ್ಯವಾದಂಥ ಒಂದು ವಾಕ್ಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲು ನಾನು ಸಿದ್ಧನಾಗಿದ್ದೇನೆ. ಆದಿಕಾಂಡ, ದಯವಿಟ್ಟು ಕ್ಷಮಿಸ್ರಿ. ಅದಕ್ಕಿಂತ ಮುಂಚೆ ಆದಿಕಾಂಡ 31ನೇ ಅಧ್ಯಾಯದಲ್ಲಿ ಒಂದು ವಾಕ್ಯವನ್ನು ಓದೋಣ ನಾವು. ಆದಿಕಾಂಡ 31ನೇ ಅಧ್ಯಾಯದ ಕಡೆಗೆ ನಿಮ್ಮ ಸತ್ಯವೇದವನ್ನು ತಿರುಗಿಸ್ರಿ. ಪೇಜ್ ನಂಬರ್ 37 ಇದೆ ನೋಡ್ರಿ. ಯಾರಿಗಾದರೂ ಸಿಕ್ಕಿಲ್ಲ ಅಂತಂದರೆ ಪಕ್ಕದಲ್ಲಿದ್ದಂಥವ್ರಿಗೆ ಸಹಾಯ ಮಾಡಿರಿ. ಆದಿಕಾಂಡ 31ನೇ ಅಧ್ಯಾಯ 41ನೇ ವಚನ, 42ನೇ ವಚನ ನಾವೆಲ್ಲರೂ ಕೂಡ ಸೇರಿ ವಾಕ್ಯವನ್ನು ಓದ್ಕೊಳ್ಳೋಣ. ಸ್ವಲ್ಪ ಜಾಗ್ರತೆಯಿಂದ, ಎಲ್ಲರೂ ಭಯಭಕ್ತಿಯಿಂದ ಮತ್ತು ಎಲ್ಲರೂ ಲೌಡಾಗಿ ನಾವು ದೇವರ ನಾಮದ ಮಹಿಮೆಗೋಸ್ಕರವಾಗಿ ಈ ವಾಕ್ಯವನ್ನು ನಾವೆಲ್ಲರೂ ಕೂಡ ಓದಿಕೊಳ್ಳೋಣ. ಬನ್ನಿ ಎಲ್ಲರೂ ಸೇರಿ ನಾವು ಈ ವಾಕ್ಯವನ್ನು 41ನೇ ವಚನ, 42ನೇ ವಚನ. 20 ವರ್ಷ ನಿನ್ನ ಮನೆಯಲ್ಲಿದ್ದೆನು, ನಿನ್ನಿಬ್ಬರು ಹೆಣ್ಣು ಮಕ್ಕಳಿಗಾಗಿ 14 ವರ್ಷವು, ನಿನ್ನ ಆಡುಗಳಿಗಾಗಿ 6 ವರ್ಷವು ಸೇವೆ ಮಾಡಿದನು. ನೀನು 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿದಿ.
ನನ್ನ ಹಿರಿಯರ ದೇವರು ಅಂದರೆ ಅಬ್ರಹಾಂ ದೇವರು, ಇಸಾಕನು ಭಯಭಕ್ತಿಯಿಂದ ಸೇವಿಸುವ ದೇವರು ಆಗಿರುವಾತನು ನನ್ನ ಪಕ್ಷದಲ್ಲಿ ಇರದಿದ್ದರೆ ನಿಶ್ಚಯವಾಗಿ ನೀನು ನನ್ನನ್ನು ಬರಿಗೈಯಾಗಿ ಕಳುಹಿಸುತ್ತಿದ್ದಿ. ದೇವರು ನನ್ನ ಕಷ್ಟವನ್ನು, ನಾನು ಪ್ರಯಾಸ ಪಟ್ಟದ್ದನ್ನು ನೋಡಿದ್ದರಿಂದಲೇ ನಿನ್ನೆ ರಾತ್ರಿ ನಿನ್ನನ್ನು ಗದರಿಸಿದನು ಅಂದನು. ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಮಾತಾಡುವಂತೆ ಒಂದು ಸಣ್ಣ ಪ್ರಾರ್ಥನೆ ಮಾಡೋಣ. ನೀವು ಕೂಡ ಪ್ರಾರ್ಥನೆ ಮಾಡಿರಿ, ದೇವರೇ ವಾಕ್ಯದಿಂದ ನನ್ನ ಜೊತೆ ಮಾತಾಡ್ರಿ ಎಂಬುದಾಗಿ. ಖಂಡಿತವಾಗಿ ದೇವರು ನಿಮ್ಮ ಜೊತೆ ಮಾತಾಡ್ತಾನೆ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂಥ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನೆ, ಓದಲ್ಪಟ್ಟಂಥ ವಾಕ್ಯ ಭಾಗವನ್ನು ಮುರಿದು ನಮ್ಮೆಲ್ಲರಿಗೆ ಹಂಚಿರಿ. ನಿಲ್ಲುವಂಥ ದಾಸನು ಆತನು ಎಷ್ಟು ನಿಷ್ಪ್ರಯೋಜಕನು, ಎಷ್ಟು ಬಲಹೀನನೆಂಬುದಾಗಿ ಜ್ಞಾಪಕ ಮಾಡಿಕೊಂಡು ಸಮಯೋಚಿತವಾದಂಥ ಸಹಾಯವನ್ನು ದೇವಾತ್ಸ್ವಾಮಿ ಭಕ್ತಿಗೆ ಪೂರಕವಾಗಿರುವಂಥ ಭಕ್ತಿ ಅಭಿವೃದ್ಧಿಗೆ, ಪರಲೋಕದ ಸಿದ್ಧಪಾಟಿಗೆ ಬೇಕಾಗಿರುವಂಥ ಅಮೂಲ್ಯವಾದಂಥ ಮುತ್ತರತ್ನಗಳಂಥ ಮಾತುಗಳನ್ನು ನನ್ನ ಬಾಯಲ್ಲಿ ಹಾಕಿ, ನಿಲ್ಲುವಂಥವನು ಕಾಣುವಂಥವನು ಮನುಷ್ಯನೇ ಆದರೂ ಕೂಡ ಕಾಣದಿರುವಂಥ ಬಲವಾದಂಥ ಸ್ವರದಿಂದ ನನಗೆ ಮಾತಾಡ್ರಿ, ನಮ್ಮೆಲ್ಲರಿಗೂ ಮಾತಾಡ್ರಿ. ದೇವ, ನೀನು ಬರುವ ತನಕ ನಿನ್ನ ಮೇಜಿನಲ್ಲಿ ಯೋಗ್ಯವಾದ ರೀತಿಯಿಂದ ಕೈ ಹಾಕಲು ನಮ್ಮನ್ನು ಸಿದ್ಧಪಡಿಸಿ ನೀವು ಮಹಿಮೆ ಹೊಂದಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಪ್ರಾರ್ಥನೆ ಬೇಡಿಕೊಳ್ತೇವೆ ಸ್ವಾಮಿ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯ. ಸೊ ಯಾರಾದರೂ ಒಬ್ಬರು ಓದಿ ನನಗೆ ಸಹಾಯ ಮಾಡ್ತೀರಾ? 42ನೇ ವಚನ ಯಾರಾದರೂ ಓದಿ ನನಗೆ ಸಹಾಯ ಮಾಡ್ತೀರಾ? 41ನೇ ವಚನ. ಹಿರಿಯರ ದೇವರು. 41ನೇ ವಚನದಿಂದ ಓದಮ್ಮ. 20 ವರ್ಷ ನಿನ್ನ ಮನೆಯಲ್ಲಿದ್ದೇನು. 20 ವರ್ಷ ನಿನ್ನ ಮನೆಯಲ್ಲಿದ್ದೆನು. ನಿನ್ನಿಬ್ಬರು ಹೆಣ್ಣು ಮಕ್ಕಳಿಗಾಗಿ. ನಿನ್ನ ಇಬ್ಬರು ಹೆಣ್ಣು ಮಕ್ಕಳಿಗಾಗಿ. 14 ವರ್ಷವು. 14 ವರ್ಷವು. ನಿನ್ನ ಆಡು ಕುರಿಗಳಿಗಾಗಿ. ನಿನ್ನ ಆಡು ಕುರಿಗಳಿಗಾಗಿ. 6 ವರ್ಷವು ಸೇವೆ ಮಾಡಿದೆನು. 6 ವರ್ಷವು ಸೇವೆ ಮಾಡಿದೆನು. ನೀನು 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿದಿ. ನೀನು 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿದ್ದಿ. ನನ್ನ ಹಿರಿಯರ ದೇವರು ಅಂದರೆ. ನನ್ನ ಹಿರಿಯರ ದೇವರು ಅಂದರೆ ಅಬ್ರಹಾಮನ ದೇವರು. ಅಬ್ರಹಾಮನ ದೇವರು. ಇಸಾಕನು ಭಯಭಕ್ತಿಯಿಂದ ಸೇವಿಸುವ ದೇವರು ಆಗಿರುವಾತನು. ಇಸಾಕನು ಭಯಭಕ್ತಿಯಿಂದ ಸೇವಿಸುವಂತ ದೇವರು ಆಗಿರುವಾತನು. ನನ್ನ ಪಕ್ಷದಲ್ಲಿ ಇರದಿದ್ದರೆ. ನನ್ನ ಪಕ್ಷದಲ್ಲಿ ಇರದಿದ್ದರೆ ನಿಶ್ಚಯವಾಗಿ ನೀನು ನನ್ನನ್ನು ಬರಿಗೈಯಾಗಿ ಕಳುಹಿಸುತ್ತಿದ್ದಿ. ನನ್ನನ್ನು ಬರಿಗೈಯಾಗಿ ಕಳಿಸುತ್ತಿದ್ದಿ. ಹಲ್ಲೆಲೂಯ. ಸೊ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಪ್ರೀತಿಯ ದೇವರ ಮಕ್ಕಳೇ, ನಾವು ನೋಡ್ತೇವೆ, ನಾವು ಓದಿರುವಂಥ ವೇದ ಭಾಗದಲ್ಲಿ ಇಲ್ಲಿ ಲಾಭಾನನ ಜೊತೆ ಯಾಕೋಬನು ಸಂಭಾಷಣೆ ಮಾಡ್ತಾ ಇದ್ದಾನ್ರಿ. ಯಾರ ಜೊತೆಗೆ ಮಾತಾಡ್ತಾ ಇದ್ರಿ? ಲಾಭಾನನು ಯಾಕೋಬನ ಜೊತೆ ಮಾತಾಡ್ತಾ ಇದ್ದಾನೆ. ಅವರಿಬ್ಬರ ಮಾತುಕತೆ ನಡೀತಾ ಇದೆ, ಇಬ್ಬರ ಸಂಭಾಷಣೆ ನಡೀತಾ ಇದೆ. ಅವರಿಬ್ಬರ ಸಂಭಾಷಣೆಯಲ್ಲಿ ಅಲ್ಲಿ ಯಾಕೋಬನು ಹೇಳ್ತಾ ಇದ್ದಾನೆ, ನಾನು ನಿನ್ನ ಹೆಣ್ಣು ಮಕ್ಕಳಿಗಾಗಿ 6 ವರ್ಷ ನಾನು ಸೇವೆ ಮಾಡಿದ್ದೆ. ನಾನು ನಿನ್ನ ಕುರಿಗಳಿಗೋಸ್ಕರವಾಗಿ 14 ವರ್ಷ ನಾನು ಸೇವೆ ಮಾಡಿದ್ದೆ. ಒಟ್ಟಾರೆ ನಾವು 20 ವರ್ಷ ನಾನು ನಿನ್ನ ಮನೆಯಲ್ಲಿ ಕಷ್ಟಪಟ್ಟು ಬೆವರು ಸೃಷ್ಟಿ ದುಡಿದೆ. ಆದರೆ 20 ವರ್ಷದ ನಿನ್ನ ಮನೆಯಲ್ಲಿ ಕೆಲಸ ಮಾಡಿದಾಗ ನೀ ನನಗೆ 10 ಸಲ ನನ್ನ ಸಂಬಳವನ್ನು ಏನು ಮಾಡಿದಿ? ಬದಲಾಯಿಸಿದ್ದೆ. ಎಷ್ಟೋ ಸಲ ನನ್ನ ಸಂಬಳವನ್ನು ಏನು ಮಾಡಿದ್ದೆ? ನೀನು ಬದಲಾಯಿಸಿದ್ದಿ. 10 ಸಲ ಸಂಬಳ ನೀನು ಕೊಡ್ತೀನಿ ಅಂತೇಳಿ ಎಷ್ಟೋ ಸಲ ನನಗೇನು ಮಾಡಿದ್ದಿ? ಮೋಸ ಮಾಡಿದ್ದಿ ಎಂಬುದಾಗಿ ಯಾಕೋಬನು ಲಾಭಾನನಿಗೆ ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯ. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಇವತ್ತು ನನ್ನ ಸಂದೇಶ ಭಾಳ ಸಿಂಪಲ್ ಆಗಿದೆ. ಇವತ್ತಿನ ಒಂದು ಸಂದೇಶ ಭಾಳ ಸರಳವಾಗಿದೆ. ಸ್ವಲ್ಪ ನೀವು ಮನಸ್ಸು ಕೊಟ್ಟು ಕೇಳಿದ್ರಪ್ಪ ಅಂತಂದರೆ ಈ ಸಂದೇಶ ನಿಮ್ಗೆ ಅರ್ಥ ಆಗ್ತದೆ. ನಾನು ಈ ಸಂದೇಶಕ್ಕಿಟ್ಟಂಥ ಟೈಟಲ್ ಏನಪ್ಪ ಅಂದರೆ, ಇದರ ಒಂದು ಹಣೆ ಬರ ಏನಪ್ಪ ಅಂದರೆ, ಅದರ ಶೀರ್ಷಿಕೆ ಏನಪ್ಪ ಅಂತಂದರೆ, ಮನುಷ್ಯರು ಒಂದು ವೇಳೆ ನಮಗೆ ಅನ್ಯಾಯ ಮಾಡಿದ್ರಪ್ಪ ಅಂತಂದರೆ ದೇವರು ಆತನ ನಮಗೆ ನ್ಯಾಯವನ್ನು ಮಾಡ್ತಾನೆ ಎಂಬುದಾಗಿ ನನ್ನ ಒಂದು ಸಂದೇಶದ ಒಂದು ಟೈಟಲ್ ಇದೆ ಅಂತೇಳಿ. ಹಲ್ಲೆಲೂಯ. ಮನುಷ್ಯರು ಮಾಡಿದಂಥ ಅನ್ಯಾಯಕ್ಕೆ ದೇವರು ಮಾಡುವಂಥ ನ್ಯಾಯದ ಕುರಿತು ಇವತ್ತು ನಿಮ್ಮ ಜೊತೆ ನಾನು ಮಾತಾಡಬೇಕಂತೇಳಿ ಸಿದ್ಧವಾಗಿದ್ದೇನೆ ಅಂತೇಳಿ. ಹಲ್ಲೆಲೂಯ. ಹಾಗಾದರೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನೀವು ಎಷ್ಟು ಜನರು ಇನ್ನೂ ಕೂಡ ನನಗಿನ್ನೂ ನ್ಯಾಯ ಸಿಕ್ಕಿಲ್ವಲ್ವ, ಇನ್ನೂ ಕೂಡ ನನ್ನ ಕಷ್ಟ ದೇವ್ರ ಕಣ್ಣಿಗೆ ಬಿದ್ದಿಲ್ಲಲ್ಲ, ಇನ್ನೂ ಕೂಡ ನನ್ನ ಬದುಕು, ನನ್ನ ಜೀವಿತ ಇಂಥ ದುರಾವಸ್ಥೆ ಇವತ್ತು ಯಾರ ಕಣ್ಣಿಗೂ ಬಿದ್ದಿಲ್ಲಲ್ಲ, ಮತ್ತು ನನ್ನ ದೇವರ ದೃಷ್ಟಿಯಲ್ಲಿ ಕೂಡ ಬಿದ್ದಿಲ್ಲಲ್ಲ, ಇನ್ನೂ ಕೂಡ ನನಗೆ ನ್ಯಾಯ ಅಂತಕ್ಕಂಥದ್ದು ಸಿಕ್ಕಿಲ್ಲಲ್ಲ ಅಂಥೇಳಿ ಒಂದು ವೇಳೆ ಈ ಸ್ಥಳದಲ್ಲಿ ಬಂದು ನೀವು ಯಾರಾದರೂ ಮನುಷ್ಯರಿಂದ ಅನ್ಯಾಯಕ್ಕೊಳಗಾಗಿ ಈ ಸ್ಥಳದಲ್ಲಿ ನೀವು ಒಂದು ವೇಳೆ ಕೂತ್ಕೊಂಡಿದ್ದೀರಪ್ಪ ಅಂತಂದರೆ, ಮನುಷ್ಯರ ಅನ್ಯಾಯಕ್ಕೆ ಒಂದು ವೇಳೆ ನೀವು ಗುರಿಯಾಗಿದ್ದೀರಪ್ಪ ಅಂತಂದರೆ, ಖಂಡಿತವಾಗಿ ನಿಮಗೊಂದು ಗೊತ್ತಿರಬೇಕು, ನ್ಯಾಯ ಮಾಡುವಂಥ ದೇವರು ಯಾರು ಅಂತೇಳಿ ನಿಮ್ಗೆ ಗೊತ್ತಾಗಿರ್ಬೇಕಂತೇಳಿ. ಹಲ್ಲೆಲೂಯ. ಒಂದು ವೇಳೆ
ನ್ಯಾಯಾಧೀಶನಾಗಿರುವಂಥ ದೇವರು ಯಾರು ಅಂತೇಳಿ ನಿಮ್ಗೆ ಗೊತ್ತಾಗಲಿಲ್ಲಪ್ಪ ಅಂತಂದರೆ ನಿಮ್ಮ ಜೀವಿತ ಎಲ್ಲ ಪೂರ ಮೋಸದಲ್ಲೇ ಹೋಗ್ತೀರಿ ನೀವು. ನಿಮ್ಮ ಜೀವಿತವೆಲ್ಲ ಕಷ್ಟದಲ್ಲೇ ಹೋಗ್ತೀರಿ ನೀವು. ನಿಮ್ಮ ಜೀವಿತವೆಲ್ಲ ಸಮಸ್ಯೆಯಲ್ಲೇ ಹೋಗ್ತೀರಿ ನೀವು. ನಿಮ್ಮ ಜೀವಿತವೆಲ್ಲ ಶಾಪಗ್ರಸ್ತವಾಗಿಯೇ ಕಳಿತೀರಿ ನೀವು. ನಿಮ್ಮ ಬದುಕಿನಲ್ಲಾಗಲಿ ನಿಮ್ಮ ಜೀವಿತದಲ್ಲಾಗಲಿ ನೆಮ್ಮದಿ ಆಗಲಿ ಆಶೀರ್ವಾದ ಆಗಲಿ ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇವತ್ತು ನನ್ನ ಮಾತುಗಳನ್ನು ಕೇಳುವಂಥ ಎಲ್ಲ ನನ್ನ ಪ್ರೀತಿಯ ದೇವಜನರೇ, ಇವತ್ತು ನಾವು ನೋಡ್ತೇವೆ ಮನುಷ್ಯರು ಮಾಡಿರುವಂಥ ಒಂದು ಅನ್ಯಾಯ ನಮ್ಮ ಜೀವಿತದಲ್ಲಿ ಇತ್ತಪ್ಪ ಅಂತಂದರೆ, ಮನುಷ್ಯರ ಅನ್ಯಾಯಕ್ಕೆ ಒಂದು ವೇಳೆ ನಾವು ಗುರಿಯಾಗಿದ್ದೇವಪ್ಪ ಅಂತಂದರೆ, ನ್ಯಾಯ ಮಾಡುವಂಥ ದೇವರಿಗೆ ಇವತ್ತು ನೀವು ಒಂದು ವೇಳೆ ಗುರುತಿಸಿದ್ರಪ್ಪ ಅಂತಂದರೆ, ನ್ಯಾಯ ತೀರಿಸುವಂಥ ನ್ಯಾಯ ಮಾಡುವಂಥ ದೇವರಿಗೆ ಇವತ್ತು ನೀವು ಒಂದು ವೇಳೆ ಗುರುತಿಸಿದ್ರಪ್ಪ ಅಂತಂದರೆ, ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಮನುಷ್ಯರು ಎಷ್ಟೇ ಅನ್ಯಾಯ ಮಾಡಿದ್ರೂ ಕೂಡ ದೇವರು ನಿಮ್ಮ ಜೀವಿತದಲ್ಲಿ ನ್ಯಾಯವನ್ನು ಕೊಡ್ತಾನಂತೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಹಾಗಾದರೆ ಓ ಪಾಸ್ಟ್ರೇ, ಆ ನ್ಯಾಯ ಮಾಡುವಂಥ ದೇವರು ಯಾರು? ಆ ಪಕ್ಷಪಾತ ಇಲ್ಲದೆ ನಿಷ್ಪಕ್ಷಪಾತವಾಗಿ ಇವತ್ತು ನಮಗೆ ನ್ಯಾಯ ಕೊಡುವಂಥ ಆ ದೇವರು ಯಾರು ಎಂಬುದಾಗಿ ನಿನ್ನ ಪ್ರಶ್ನೆ ಒಂದು ವೇಳೆ ನನಗೆ ಕೇಳೋದಾದರೆ, ನಾನು ಆ ದೇವರಿಗೆ ನಿನಗೆ ಪರಿಚಯ ಮಾಡಿಕೊಡ್ತೇನೆ. ಆ ದೇವರ ಹೆಸರು ನಿನಗೆ ಹೇಳ್ತೇನೆ. ನಿಷ್ಪಕ್ಷಪಾತವಾಗಿ ಮನುಷ್ಯರಿಂದ ನೀನು ಅನ್ಯಾಯಕ್ಕೊಳಗಾಗಿದ್ದಾದರೆ, ಮನುಷ್ಯರಿಂದ ನೀನು ಕಷ್ಟಕ್ಕೊಳಗಾಗಿದ್ದಪ್ಪ ಅಂದರೆ, ಮನುಷ್ಯರಿಂದ ನೀನು ಕಣ್ಣೀರಿನ ಪಾಲಾಗಿದ್ದಪ್ಪ ಅಂತಂದರೆ, ಮನುಷ್ಯರಿಂದ ನೀನು ಸಮಸ್ತವನ್ನು ಕಳೆದುಕೊಂಡು ಕಣ್ಣೀರೇ ನಿನಗೆ ಆಹಾರವಾಗಿತ್ತಪ್ಪ ಅಂತಂದರೆ, ಆ ಎಲ್ಲ ಸಮಸ್ಯೆಗಳಿಂದ ನೀನು ಬಿಡುಗಡೆ ಹೊಂದಬೇಕಪ್ಪ ಅಂತಂದರೆ, ನಾನಿವತ್ತು ಪರಿಚಯ ಮಾಡುವಂಥ ದೇವರು ಯಾರಪ್ಪ ಅಂತಂದರೆ, ಆತನೇ ನಜರೇತಿನ ಯೇಸು ಕ್ರಿಸ್ತನೆಂಬುದಾಗಿ ನಿನಗೆ ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳಿರಿ. ಹಲ್ಲೆಲೂಯಾ. ಆ ದೇವರು ನಿನಗೆ ಗೊತ್ತಿದ್ದರೆ ಸಾಕು. ಆ ದೇವರೇ ನಿನ್ನ ನ್ಯಾಯವನ್ನು ಆತನು ಮಧ್ಯಾಹ್ನದ ಬೆಳಕು ಯಾವ ರೀತಿಗೆ ಪ್ರಕಾಶಿಸ್ತದೋ, ಸೂರ್ಯನ ಬೆಳಕು ಯಾವ ರೀತಿ ಪ್ರಕಾಶಿಸ್ತದೋ, ಆ ರೀತಿಗೆ ನಿನ್ನ ನ್ಯಾಯವನ್ನು ಆತನು ಸರಿ ಮಾಡ್ತಾನೆ ಅಂತೇಳಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ನಾವು ನೋಡ್ತೇವೆ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಆತನು ನ್ಯಾಯಾಧಿಪತಿಯಾಗಿರುವಂಥ ದೇವರಾಗಿದ್ದಾನೆ. ಆತನನ್ನು ನಾವು ನೋಡ್ತೇವೆ ನಮ್ಮ ಜೀವಿತದಲ್ಲಿ ಆತನು ನ್ಯಾಯವನ್ನು ಮಾಡುವಂಥ ದೇವರಾಗಿದ್ದಾನೆ. ಆತನ ಹೆಸರೇನಪ್ಪ ಅಂತಂದರೆ, ಆತನು ಅನ್ಯಾಯವನ್ನು ಎಷ್ಟು ಮಾತ್ರಕ್ಕೂ ಆತನು ಸಹಿಸದಂಥ ದೇವರಾಗಿದ್ದಾನೆ. ಅದಕ್ಕೋಸ್ಕರಾಗಿ ದೇವರ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ, ವಿಶ್ವಾಸಿ ಮಕ್ಕಳಾಗಿರುವಂಥ ನಾವೆಲ್ಲರೂ ಕೂಡ, ದೇವರನ್ನು ನಂಬಿದಂಥ ನಾವೆಲ್ಲರೂ ಕೂಡ ನಮ್ಮ ಜೀವಿತದಲ್ಲಿರುವಂಥ ಪರಿಸ್ಥಿತಿಗಳನ್ನು ನೋಡಿ, ನಮ್ಮ ಜೀವಿತದಲ್ಲಿರುವಂಥ ಸ್ಥಿತಿಗತಿಗಳನ್ನು ನೋಡಿ, ಎಲ್ಲ ಸಂಗತಿಗಳನ್ನು ನೋಡಿ ನಮ್ಮ ಜೀವಿತದಲ್ಲಿ ನಾವು ಎಂದೂ ಕೂಡ ಅಂದ್ಕೊಳ್ಬಾರ್ದು ನನ್ನ ನ್ಯಾಯ ಅಂತಕ್ಕಂಥದ್ದು ಇನ್ನೂ ಕೂಡ ದೇವರ ಕಣ್ಣಿಗೆ ಯಾಕೆ ಬಿದ್ದಿಲ್ಲ ಎಂಬುದಾಗಿ ನಮ್ಮ ಜೀವಿತದಲ್ಲಿ ಪ್ರಶ್ನೆ ಹಾಕ್ಕೊಳ್ಬಾರ್ದು. ನಮ್ಮ ಜೀವಿತದಲ್ಲಿ ಪ್ರಶ್ನೆ ಚಿಹ್ನೆ ಇರಬಾರ್ದು. ಕಾರಣ ಏನಪ್ಪ ಅಂತಂದರೆ, ನಿನ್ನ ದೇವರು ಯಾರಪ್ಪ ಅಂತಂದರೆ, ಆತನು ನನಗೋಸ್ಕರಾಗಿ ನಿನಗೋಸ್ಕರಾಗಿ ಆತನ ನಿರ್ಣಯ ಕಾಲಗಳನ್ನು ಆತನು ನೇಮಿಸಿದ್ದಾನೆ. ಆತನು ತಕ್ಕ ಕಾಲವನ್ನು ಆತನು ನೇಮಿಸಿದ್ದಾನೆ. ಆತನು ಮಾಡುವಂಥ ನ್ಯಾಯಕ್ಕೆ ಒಂದು ದಿನವನ್ನು ಆತನು ನೇಮಿಸಿದ್ದಾನೆ. ನನ್ನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನಿನ್ನ ಕುಟುಂಬದಲ್ಲಿ ಸಂಪೂರ್ಣವಾದಂಥ ನ್ಯಾಯವನ್ನು ನಾವು ಕಾಣಬೇಕಪ್ಪ ಅಂತಂದರೆ, ಅನ್ಯಾಯಕ್ಕೆ ನಾವು ಅದರ ಮೇಲೆ ಜಯವನ್ನು ಸಾಧಿಸಬೇಕಪ್ಪ ಅಂತಂದರೆ, ನನ್ನ ಪ್ರೀತಿ ದೇವರ ಮಕ್ಕಳೇ, ನಾವು ನಂಬಿರುವಂಥ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಮೇಲಿಟ್ಟಿರುವಂಥ ನಂಬಿಕೆಯನ್ನು, ವಿಶ್ವಾಸವನ್ನು ನಾವು ಎಂದಕ್ಕೂ ಕೂಡ ನಾವು ಕದಲಿ ಹೋಗಬಾರ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ.